ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಇರುವಂಥ ಮಸಾಲೆ ಪದಾರ್ಥಗಳನ್ನು ಬಳಸಿ ಅತ್ಯಂತ ಆರೋಗ್ಯಕರವಾದ ಮಸಾಲ ಟೀ ಮಾಡೋದು ಹೇಗೆ ಅನ್ನೋ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. 2 ಚಮಚ ಸೋಂಪು ಕಾಳು ಇಟ್ಕೊಂಡಿದ್ದೀನಿ, ಅದನ್ನು ಹುರ್ಕೋಬೇಕೀಗ. ಈ ಮಸಾಲೆಯನ್ನು ನಾವು ಸಣ್ಣ ಉರಿಯಲ್ಲೇ ಹುರ್ಕೋಬೇಕು, ಅದಿಲ್ಲ ಅಂದರೆ ಅದು ಸೀದ ಕಪ್ಪಾಗುತ್ತೆ. ಈ ಟೀ ಅತ್ಯಂತ ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. 1 ಇಂಚು ಚಕ್ಕೆ ಹಾಕೊಳ್ತಾ ಇದ್ದೀನಿ ಹುರಿಲಿಕ್ಕೆ, 6 ಏಲಕ್ಕಿ ಹಾಕೊಳ್ತಾ ಇದ್ದೀನಿ, 1 ಜಾಯಿಪತ್ರೆಯನ್ನು ಹಾಕೊಳ್ತಾ ಇದ್ದೀನಿ. ಇದಕ್ಕೆ 7-8 ಕಾಳು ಮೆಣಸು ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ಜಾಯಿಕಾಯಿ ಹಾಕೊಳ್ತಾ ಇದ್ದೀನಿ, 7-8 ಲವಂಗ ಹಾಕೊಳ್ತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ಇದನ್ನು. 1 ಪಲಾವ್ ಎಲೆ ಹಾಕೊಳ್ತಾ ಇದ್ದೀನಿ. ಸಣ್ಣ ಉರಿಯಲ್ಲಿ 2-3 ನಿಮಿಷ ನಾನು ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಹುರಿದಾಗಿದೆ. ಇದು ತಣ್ಣಗಾದ ಮೇಲೆ ನಾವು ಇದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬೇಕು. ನೋಡಿ ವೀಕ್ಷಕರೇ, ನಾವು ಇವಾಗ ಹುರಿಕೊಂಡ ಮಸಾಲೆಗಳನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನೀಗ ನಾವು ಪುಡಿ ಮಾಡ್ಕೋಬೇಕು. ನೋಡಿ ವೀಕ್ಷಕರೇ, ನೋಡಿ ಈ ಥರ ಪುಡಿ ಆಗಿದೆ. ನಾವು ಮಸಾಲೆ ಟೀಗೆ ನೋಡಿ ಈ ಥರ ಪುಡಿ ಮಾಡ್ಕೊಂಡಿದ್ದೀವಿ. ನೋಡಿ ವೀಕ್ಷಕರೇ, ಈಗ ಮಸಾಲೆ ಟೀಗೆ ನಾವು 1.5 ಲೋಟ ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇದು ಕಾಯಬೇಕೀಗ. ಸಾಮಾನ್ಯವಾಗಿ ತುಂಬ ಜನರಿಗೆ ಟೀ ಕುಡಿಲೇಬೇಕಾಗುತ್ತೆ. ಟೀ ಕುಡಿದಿದ್ದರೆ ಅದಕ್ಕೆ ತಲೆನೇ ಓಡಲ್ಲ, ಆ ಥರ ಪರಿಸ್ಥಿತಿ ಇರುತ್ತೆ. ಅದಕ್ಕೆ ಅದು ಟೀ ಕುಡಿಯೋದ್ರಿಂದ ಪಿತ್ತ ಜಾಸ್ತಿಯಾಗಿ ಊಟ ಸೇರೋದಿಲ್ಲ. ಸಾಮಾನ್ಯವಾಗಿ ದೇಹದಲ್ಲಿ ತುಂಬ ತೊಂದರೆಗಳು ಶುರುವಾಗುತ್ತೆ. ಅದರ ಬದಲು ಈ ಥರ ಮಸಾಲೆ ಟೀ, ಇದಕ್ಕೆ ನಾವು ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿದ್ದೀವಿ. ಇದನ್ನು ಸ್ವಲ್ಪ ಹಾಕ್ಕೊಂಡು ಟೀ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು, ಕುಡಿಲಿಕ್ಕೂ ತುಂಬ ರುಚಿಕರವಾಗಿರುತ್ತೆ. ಈಗ ಹಾಲು ಕುದೀತಾ ಬಂತು. ಇದಕ್ಕೆ 5 ಚಮಚ ಸಕ್ಕರೆ ಹಾಕ್ತಾ ಇದ್ದೀನಿ. ಯಾವಾಗಲೂ ಟೀ ಪುಡಿ ಹಾಕಬೇಕಾದ್ರೆ ಹಾಲು ಕುದ್ದ ಮೇಲೆ ಹಾಕಬೇಕಾಗುತ್ತೆ. ಹಾಲು ಕುದೀತಾ ಇದೆ ವೀಕ್ಷಕರೇ, ಅದಕ್ಕೆ 3 ಚಮಚ ಟೀ ಪುಡಿ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಮಸಾಲೆ ಪುಡಿ ಮಾಡಿಕೊಂಡ ಮಸಾಲೆ ಪುಡಿಯನ್ನು ಅರ್ಧ ಚಮಚ ಆಗುವಷ್ಟು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇದೀಗ ಚೆನ್ನಾಗಿ ಕುದಿಬೇಕಿದು. ನೋಡಿ ವೀಕ್ಷಕರೇ, ಇದೀಗ ಚೆನ್ನಾಗಿ ಕುದಿದೆ. ಟೀ ಜಾಸ್ತಿ ಹೊತ್ತು ಕುದಿಸಬಾರ್ದು. 1 ಅಥವಾ 2 ಕುದಿ ಬಂದ ತಕ್ಷಣ ನಾವು ಅದನ್ನು ಸೋಸ್ಕೋಬೇಕು, ಇಲ್ಲಾಂದರೆ ಅದು ಕೈ ಬರುತ್ತೆ. ಅತ್ಯಂತ ರುಚಿಕರವಾದ ಮಸಾಲ ಟೀ ಸಿದ್ಧವಾಗಿದೆ. ನೋಡಿ ಹೇಗೆ ಬಂದಿದೆ ಕಲರು. ಇದು ಕುಡಿಯೋದ್ರಿಂದ ಕುಡಿಲಿಕ್ಕೂ ತುಂಬ ರುಚಿಕರವಾಗಿ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದನ್ನು ನೀವು ಮಾಡಿ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಮಸ್ಕಾರಗಳು.